ನೆನ್ನೆ ಸಂಸತ್ನಲ್ಲಿ ನಡೆದ ಹಂಗಾಮಾದ ಅಪ್ಡೇಟ್ಗಳು ಫಾಲೋ ಅಪ್ಗಳು ತುಂಬ ಇದ್ದಾವೆ. ಇವತ್ತು ಇಡೀ ದೇಶ ಒಂದು ರೀತಿ ಆಘಾತಕ್ಕೊಳಗಾಯಿತು. ಸ್ಮೋಕ್ ಬಾಂಬ್ ಸಿಡಿಸಲಾಯಿತು. ಇಬ್ಬರು ಲೋಕಸಭೆಯ ಒಳಗೆ ಕಲಾಪ ನಡೀತಾ ಇದ್ದ ಜಾಗಕ್ಕೆ ನೆಗೆದರು. ಅದೇ ಟೈಮಿಗೆ ಹೊರಗಡೆ ಇಬ್ಬರು ಪ್ರೊಟೆಸ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಅಂದರೆ ಸೇಮ್ ಸ್ಮೋಕ್ ಬಾಂಬನ್ನು ಸಿಡಿಸಿ ಹೊಗೆ ಎಬ್ಬಿಸಿ ಘೋಷಣೆಗಳನ್ನು ಕೂಗಿ. ಒಳಗಡೆ ಇದ್ದವರಿಬ್ಬರು, ಹೊರಗಡೆ ಇದ್ದವರಿಬ್ಬರು, ಇನ್ನೊಬ್ಬ ಅರೆಸ್ಟ್ ಆಗಿತ್ತು. 6 ಆರೋಪಿಗಳ ವಿರುದ್ಧ UAPA ಆ್ಯಕ್ಟ್ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂದರೆ ಮುಗಿತಂತ ಲೈಫ್. ಈ ಕೇಸ್ ಮುಗಿಸ್ಕೊಂಡು ಬರೋದಕ್ಕೆ ತಿಂಗಳುಗಳಲ್ಲ, ವರ್ಷಗಳ ಲೆಕ್ಕದಲ್ಲಿ ಬೇಕು. ಯಾವ ಪುರುಷಾರ್ಥಕ್ಕಾಗಿ ಇದನ್ನು ಮಾಡಿದ್ರು ತಿಳ್ಕೋಬೇಕಾಗಿದೆ. ಅದರ ಜೊತೆಗಿರೋ ಪ್ರಶ್ನೆ, ಮಾಸ್ಟರ್ ಮೈಂಡ್ ಯಾರು? ಮನೋರಂಜನ್ ಪಾಸ್ ತಗೊಂಡಿದ್ದ, ಇನ್ನೊಬ್ಬನಿಗೂ ಪಾಸ್ ಕೊಡ್ತಿದ್ದ, ಸಾಗರ್ ಶರ್ಮಾಗೂ. ಮನೋರಂಜನ್ನೇ ಮಾಸ್ಟರ್ ಮೈಂಡ. ಹೊರಗಡೆ ನಿಂತ್ಕೊಂಡಿಬ್ಬರು ಅಮೋಲ್ ಶಿಂಧೆ ಮತ್ತು ಆ ಲೇಡಿ ನೀಲಂ ಕೌರ್ ಘೋಷಣೆಗಳನ್ನು ಕೂಗುದರಲ್ಲ, ಅವರ ಪೈಕಿ ಯಾರಾದರೂ ಮಾಸ್ಟರ್ ಮೈಂಡ? ಇವರು ಹಿಂದಿನ ರಾತ್ರಿ ಒಂದು ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ನ ಮನೆಯಲ್ಲಿ. ಆ ಗಂಡ ಹೆಂಡತಿ ಅರೆಸ್ಟ್ ಆಗಿದ್ದಾರೆ, ಅವರು ಮಾಸ್ಟರ್ ಮೈಂಡ? ಅಥವಾ ಇದೆಲ್ಲ ಆದ ನಂತರ ಎಸ್ಕೇಪ್ ಆಗಿದ್ದಾನಲ್ಲ, ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ, ಲಲಿತ್ ಝಾ ಅಂತ ಅವನ ಹೆಸರು, ಅವನು ಮಾಸ್ಟರ್ ಮೈಂಡ? ಗೊತ್ತಿಲ್ಲ. ದ್ಯಾಟ್ ಹ್ಯಾಸ್ ಟು ಬಿ ಫೈನಲೈಸ್ಡ್. ಇಷ್ಟೇ ಉದ್ದೇಶ ಇತ್ತ? ನ್ಯೂಸ್ ಪೇಪರ್ನಲ್ಲಿ ಹೆಡ್ಲೈನ್ ಆಗಬೇಕು, ನ್ಯೂಸ್ ಚಾನಲ್ನಲ್ಲಿ ಇಡೀ ದಿನ ಕಾಣಿಸಿಕೊಳ್ಳಬೇಕು ಅನ್ನುವ ಏಕೈಕ ಉದ್ದೇಶ ಇತ್ತ? ಅಥವಾ ಇದಕ್ಕಿಂತಲೂ ಘೋರವಾದ ಉದ್ದೇಶನೇನಾದ್ರು ಇಟ್ಕೊಂಡಿದ್ರ? ತನಿಖೆಯಿಂದ ಹೊರಗೆ ಬರಬೇಕು. ಸದ್ಯಕ್ಕಂತೂ ಹಂಗೆ ಕಾಣಿಸ್ತಾ ಇಲ್ಲ. ಇನ್ನು ಸಂಸತ್ತಿನಲ್ಲಿ ನಡೆದಂಥ ಭದ್ರತಾ ಲೋಪ, ಇದು ಅಕ್ಷಮ್ಯ. ಅದು ಅಕ್ಷಮ್ಯ. 8 ಜನ ಭದ್ರತಾ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಲೋಕಸಭಾ ಸೆಕ್ರೆಟರಿ ಆದೇಶ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ, ಸ್ವತಃ ಪ್ರಧಾನಿ ಮೋದಿ ಒಂದು ಹೈ ಲೆವೆಲ್ ಮೀಟಿಂಗ್ ಮಾಡಿದ್ರು. ಅಮಿತ್ ಶಾ, JP ನಡ್ಡಾ, ರಾಜನಾಥ್ ಸಿಂಗು, ಅಜಿತ್ ದೋವಲ್ ಸೇರಿದಂತೆ ಅನೇಕರ ಭಾಗಿಯಾಗಿದ್ದರು. CRPF DG ಅನೀಶ್ ದಯಾಳ್ ನೇತೃತ್ವದಲ್ಲಿ ಪ್ರತ್ಯೇಕವಾದ ಪ್ಯಾರಲಲ್ ತನಿಖೆ ಒಂದು ನಡೀತಾ ಇದೆ ಪೊಲೀಸರ ಜೊತೆಗೆ. ಯಾರನ್ನು ವಶಕ್ಕೆ ತಗೊಂಡಿದಾರಲ್ಲ ಅವರ ಪೈಕಿ 4 ಜನರನ್ನು ಪಟಿಯಾಲ ಹೌಸ್ ಕೋರ್ಟ್ಗೆ ಇವತ್ತು ಹಾಜರು ಮಾಡಲಾಯಿತು. 10 ದಿವಸ ನಮಗೆ ಹೆಚ್ಚಿನ ಇನ್ವೆಸ್ಟಿಗೇಷನ್ಗೆ ನಮ್ಮ ಕಸ್ಟಡಿಗೆ ಇವರು ಬೇಕು ಅಂತ ಪೊಲೀಸರು ಹೇಳೋದು. ನ್ಯಾಯಾಲಯ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇವರನ್ನು ಕೊಟ್ಟಿದೆ. ಸಾಗರ್ ಶರ್ಮಾ ಆರೋಪಿ ನಂಬರ್ 1. ಇಲ್ಲಿ ಕಾಣಿಸ್ಕೊಂಡಲ್ಲ ಇವನೇ. ಮೂಲತಃ ಲಖನೌದವನು, ಉತ್ತರ ಪ್ರದೇಶದ ಲಖನೌದವನು. 25 ವರ್ಷ ವಯಸ್ಸು, ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ. ಅದನ್ನು ಈ ರಿಕ್ಷಾ ಓಡಿಸ್ತಾನೆ ಅಂತಾರೆ. ಸಾಗರ್ ಶರ್ಮಾ ಪ್ರಕರಣದಲ್ಲಿ ಮೊದಲನೆಯ ಆರೋಪಿ ಈತ, A1. ಎರಡನೆಯ ಆರೋಪಿ ದುರದೃಷ್ಟವಶಾತ್ ಕನ್ನಡಿಗ, ಕರ್ನಾಟಕದವನು, ಮೈಸೂರಿನವನು, ಮನೋರಂಜನ್, 35 ವರ್ಷ, ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂಡ್. ಅರ್ಧಕ್ಕೆ ಹೊರಗೆ ಬಿದ್ದಿದ್ದ ಇಂಜಿನಿಯರಿಂಗ್ ಓದಿನಿಂದ, ಡ್ರಾಪ್ಔಟ್, ಕಾಲೇಜ್ ಡ್ರಾಪ್ಔಟ್. ನೀಲಂ ಆಜಾದ್ ಹೊರಗಡೆ ನಿಂತು ಘೋಷಣೆ ಕೂಗಿದ ಹೆಣ್ಮಗಳು. UPSC ಪ್ರಿಪರೇಷನ್ ಮಾಡ್ತಿದ್ದಾಳೆ ಅಂತಾರೆ. ಪಾಸಿಬಿಲಿಟಿ ಇಲ್ಲ. ವಯಸ್ಸು 42 ಅಂತೆ. 32ನೇ ವಯಸ್ಸು ಕಟ್ ಆಫ್ ಏಜು UPSC ಎಕ್ಸಾಮ್ ಬರೆಯೋದಕ್ಕೆ. ಕ್ಯಾಟಗರಿಯಲ್ಲಿ ಬಂದರೆ 36ನೇ ವಯಸ್ಸಿನ ತನಕ ಬರೀಬಹುದು. 42ನೇ ವಯಸ್ಸಿಗೆ ಎಂಥ UPSC IAS ಕೋಚಿಂಗ್ ಮಾಡೋದು ತಲೆ? ಹರಿಯಾಣದ ಹಿಸ್ಸಾರ್ನಾಕೆ ಈಕೆನೇ ಹೇಳಿದ್ದು, ನಾನು ವಿದ್ಯಾರ್ಥಿನಿ ಅಂತ. ವಿದ್ಯಾರ್ಥಿನಿ ಅಂದ ಮೇಲೆ ಬಿಡಿಸಿ ಹೇಳಬೇಕಾಗಿಲ್ಲ, ನಿರುದ್ಯೋಗಿ ಅಂತ. 42ನೇ ವಯಸ್ಸಿನಲ್ಲೂ ವಿದ್ಯಾರ್ಥಿನಿಯೇ ಆಗಿದ್ದರೆ ನಿರುದ್ಯೋಗ ಸಹಜವಾಗಿರುತ್ತೆ. ಅಮೋಲ್ ಶಿಂಧೆ ಲಾತೂರ್ನವನು, ಮಹಾರಾಷ್ಟ್ರದ ಲಾತೂರ್, PUC ಓದಿದ್ದಾನೆ ಅನ್ನೋ ಮಾಹಿತಿ, ವಯಸ್ಸು 21. ವಿಕ್ಕಿ ಶರ್ಮಾ ಹರಿಯಾಣದ ಗುರುಗ್ರಾಮ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಮತ್ತು ಈತನ ಹೆಂಡತಿ ವೃಂದಾ ಶರ್ಮಾ, ಆಕೆ ಜಾಬ್ ಇರಲಿಲ್ಲ, ಗಂಡ ಹೆಂಡತಿ ಒಟ್ಟಿಗೆ ಇದ್ರು. 7ನೆಯ ಆರೋಪಿ ಎಸ್ಕೇಪ್ ಆಗಿರೋನಿದ್ದಾನಲ್ಲ, ಇವನು ಅರೆಸ್ಟ್ ಆದರೆ ಮತ್ತಷ್ಟು ವಿಷಯ ಹೊರಗೆ ಬರಬಹುದು. ಹೆಸರು ಲಲಿತ್ ಝಾ.
ಈತನೇ ಮಾಸ್ಟರ್ ಮೈಂಡಾ ಗೊತ್ತಿಲ್ಲ, ಬಿಹಾರದವನು, ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ತಾರೆ. ನಾಪತ್ತೆಯಾಗಿದ್ದಾನೆ. ಇವರು ಒಪ್ಪಿಕೊಂಡಿರೋದರ ಪ್ರಕಾರ ದೇಶದ ಗಮನ ಸೆಳೆಯಲು ಕೃತ್ಯ ಮಾಡಿದ್ದೇವೆ ಅಂತಾರಂತೆ. ದೇಶದ ಗಮನ ಸೆಳೆಯಲು ಕೃತ್ಯ ಮಾಡಿದ್ದೇವೆ. ಮಣಿಪುರ ಘಟನೆ, ನಿರುದ್ಯೋಗ ಸಮಸ್ಯೆ ಗಮನ ಸೆಳೆಯಲು ಕೃತ್ಯ. ಮಹಾರಾಷ್ಟ್ರದಿಂದ ಅಮೋಲ್ 5 ಸ್ಮೋಕ್ ಬಾಂಬ್ ತಂದಿದ್ದ, $1200 ಕೊಟ್ಟು. ನಾವು ಯಾವುದೇ ಸಂಘಟನೆಗೂ ಸೇರಿದವರಲ್ಲ. ದೇಶದ ಗಮನ ಸೆಳೆಯಲು ಕೃತ್ಯ. ಐಸಿ ನೀರಜ್ ಚೋಪ್ರಾ ಥರ ಜಾವೆಲಿನ್ ಎಸೆದಿದ್ರೆ ದೇಶದ ಗಮನ ಸೆಳಿಬಹುದಾಗಿತ್ತು. ಮೊನ್ನೆ ಹುಡುಗ ಹೋದ್ನಲ್ಲ ವಿವೇಕಾನಂದ ಅಂತ, ಅಜರ್ಬೈಜಾನ್ನ, ವಿವೇಕಾನಂದ ಅಲ್ಲ ನಿತ್ಯಾನಂದ ಅನಿಸುತ್ತೆ, ತಮಿಳುನಾಡಿನ ಹುಡುಗ. ಅಜರ್ಬೈಜಾನಿನ ಬಾಕುನಲ್ಲಿ ಹೋಗಿ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಡ್ದ ಆತ. ಹಾಗಾಗಿದ್ದರೆ ದೇಶದ ಗಮನ ಸೆಳಿಬಹುದಾಗಿತ್ತು. ನಮ್ಮ ರಿಷಬ್ ಶೆಟ್ಟರ್ ಥರ ಕಾಂತಾರದಂಥ ಸಿನಿಮಾ ಮಾಡಿದ್ರು ದೇಶದ ಗಮನ ಸೆಳೆಯಬಹುದಾಗಿತ್ತು. ಕ್ಯಾಪ್ಟನ್ ಪ್ರಾಂಜಲ್ ರೀತಿಯಲ್ಲಿ ದೇಶಕ್ಕಾಗಿ ಹೋರಾಡಿ ಹುತಾತ್ಮನಾಗಿದ್ದರು. ದೇಶದ ಗಮನ ಸೆಳೆಯಬಹುದಾಗಿತ್ತು. ಅದನ್ನೆಲ್ಲ ಮಾಡೋದಕ್ಕೆ ಬಹಳ ಶ್ರಮ ಬೇಕು. ನೀರಜ್ ಚೋಪ್ರಾ ವರ್ಷಗಟ್ಟಲೆ ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡಿ ಮಾಡಿ ಜಾವೆಲಿನ್ ಎಸೆದು ಒಲಿಂಪಿಕ್ನಲ್ಲಿ ಪದಕ ಗೆಲ್ಲದು ಶ್ರಮ ಬೇಕು. ಅದನ್ನೇ ಅವನು ಮಾಡ್ತಾನೆ. ಪ್ರಜ್ಞಾನಂದ ನಮ್ಮ ಜೂನಿಯರ್ ಗ್ರ್ಯಾಂಡ್ ಮಾಸ್ಟ್ರು, ಅವನ ರೀತಿಯಲ್ಲಿ ಚೆಸ್ ಆಡಬೇಕು ಅಂದರೆ ಅದಕ್ಕೆ ವರ್ಷಗಟ್ಟಲೆ ಶ್ರಮ ಬೇಕು. ಅದು ಯಾರಿಗಾಗತ್ರಿ? ನೆಟ್ಟಿಗೆ ಇಂಜಿನಿಯರಿಂಗ್ ಮಾಡೋಕ್ಕೂ ಆಗೋದಿಲ್ಲ. 42 ವರ್ಷ ವಯಸ್ಸಾದರೂ ನಾನು ಇನ್ನೂ ಸ್ಟೂಡೆಂಟು ಅಂದ್ಕೊಂಡಿದ್ದವ್ರಿಗೆ ಆ ಶ್ರಮ ಹಾಕೋದಕ್ಕೆಲ್ಲ ಆಗೋದಿಲ್ಲ. ಪ್ರಾಂಜಲ್ ಥರ ಕನಸು ಕಂಡು ಎಂಜಿನಿಯರಿಂಗ್ ಸೀಟನ್ನು ಬಿಟ್ಟು ಮಿಲಿಟ್ರಿಗೆ ಸೇರ್ಕೋಬೇಕಂದ್ರೂ ಅದಕ್ಕೆ ದೊಡ್ಡ ಧೈರ್ಯ ಬೇಕು. ರಿಷಬ್ ಶೆಟ್ಟರ್ ಥರ ಕಾಂತಾರ ಸಿನಿಮಾ ಮಾಡಬೇಕು ಅಂದರೆ ವರ್ಷಗಟ್ಟಲೆ ಬಾಗಿಲಕ್ಕೊಂಡು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಬೇಕು. ಎಲ್ಲ ಶ್ರಮದ ಕೆಲಸ. ಇದು ನೋಡಿ ಎಷ್ಟು ಈಸಿ ಇದು. ಅದಕ್ಕೆ ಇದನ್ನು ಮಾಡೋಕ್ಕೆ ಹೋದ್ರು ಇವರು. ದೇಶದ ಗಮನ ಸೆಳೀಬೇಕು, ಬಟ್ ಶ್ರಮ ಆಗಬಾರ್ದು. ಆವಾಗ ಏನು ದಾರಿ ಅಂದರೆ ಪಾಸ್ ತಗೊಂಡು ಒಳಗಡೆ ಹೋಗಿ ಸಂಸತ್ತಿನಲ್ಲಿ ಅಧಿವೇಶನ ನಡೀತಾ ಇರೋ ಒಳಗೆ ನುಗ್ಗಿದ್ದಾರೆ ಮತ್ತು ದೇಶದ ಗಮನ ಸೆಳೆದಿದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಒಂದು 10-15 ವರ್ಷ ಕೇಸ್ ನಡೆಯುತ್ತೆ. ಯಾರ್ಯಾರ ಗಮನ ಯಾರ್ಯಾರು ಸೆಳೀತಾರೆ ನೋಡೋಣ. ಇಲ್ಲಿದಾನಲ್ಲ ಇವನು ಲಲಿತ್ ಝಾ, ಸದ್ಯಕ್ಕೆ ಹೀ ಲುಕ್ಸ್ ಲೈಕ್ ದ ಮಾಸ್ಟರ್ ಮೈಂಡ್. ನೆನ್ನೆ ಅಷ್ಟೂ ಘಟನೆ ಆದಾಗ ಇವನು ಪಾರ್ಲಿಮೆಂಟಿನ ಹೊರಗೆ ಇದ್ದ. ನೀಲಮ್ ಆಜಾದ್, ಅಮೋಲ್ ಶಿಂಧೆ ಅರೆಸ್ಟ್ ಆಗಿದ್ದಾರಲ್ಲ ಇಬ್ಬರು ಪಾರ್ಲಿಮೆಂಟಿನ ಹೊರಗೆ ಆ ಸ್ಮೋಕ್ ಬಾಂಬ್ ಸಿಡಿಸಿ ಘೋಷಣೆಗಳನ್ನು ಕೂಗಿ. ಅವರ ಜೊತೆಗೆ ಇವನು ಬಂದಿದ್ದ. ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಮಾಡಿದ್ದೇ ಲಲಿತ್ ಝಾ. ಇವನೇ ಮಾಡಿದ್ದಿದ್ದನ್ನು. ಆರೋಪಿಗಳ ಘೋಷಣೆ ಕೂಗಿದ್ದನ್ನು ಇವನೇ ವಿಡಿಯೋ ಮಾಡ್ತಾನೆ. ಆ ನಂತರ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಾನೆ ಅದನ್ನು. ಪಶ್ಚಿಮ ಬಂಗಾಳದಲ್ಲಿ ನಿಲಸ್ಕಾಶ್ ಅಂತ ಇವನಿಗೊಬ್ಬ ಆಪ್ತ ಇದ್ದಾನೆ, ಆತನಿಗೆ ವಿಡಿಯೋ ಕಳಿಸ್ತಾನೆ. ಆಮೇಲೆ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ, ನಾಪತ್ತೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು. ಸಂಸತ್ತಿನ ಒಳಗೆ ಹೋಗುವುದಕ್ಕಿಂತ ಮುಂಚೆ ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಇಬ್ಬರು ಇವನ ಕೈಗೆ ಮೊಬೈಲ್ ಕೊಟ್ಟಿದ್ರು, ತಮ್ಮ ಮೊಬೈಲ್. ಜೊತೆಗೆ ಇವರಿಬ್ಬರು ನೀಲಮ್ ಕೌರ್ ಮತ್ತು ಅಮೋಲ್ ಶಿಂಧೆ ಕೂಡ ತಮ್ಮ ಮೊಬೈಲ್ನ ಇವನ ಕೈಗೆ ಕೊಟ್ಟಿದ್ರು, ಲಲಿತ್ ಝಾ ಕೊಟ್ಟಿದ್ರು. ತನ್ನ ಮೊಬೈಲ್ನಲ್ಲಿ ಶೂಟ್ ಮಾಡ್ಕೋತಾನೆ, ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತಾನೆ. ಪಶ್ಚಿಮ ಬಂಗಾಳದ ಒಬ್ಬ ಸ್ನೇಹಿತನಿಗೆ ವಿಡಿಯೋನ ಫಾರ್ವರ್ಡ್ ಮಾಡ್ತಾನೆ. ಇವರ 4 ಜನರ ಮೊಬೈಲು ತನ್ನ ಮೊಬೈಲ್ ತಗೊಂಡು ನಾಪತ್ತೆ ಆಗ್ತಾನೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು. ನಿನ್ನೆ ರಾತ್ರಿ ಒಂದು ಸಲ ಆನ್ ಮಾಡಿದ್ದಂತೆ ರಾಜಸ್ಥಾನದಲ್ಲೇನೋ ನೆಟ್ವರ್ಕ್ ತೋರಿಸಿದೆ ಅಂತ ಸುದ್ದಿ. ಈ ಲಲಿತ್ ಝಾ ಅರೆಸ್ಟ್ ಆದರೆ ಏನಾಗ್ತಾನೆ, ಎಲ್ಲೋಗ್ತಾನೆ? ಅರೆಸ್ಟ್ ಆದರೆ ಇನ್ನಷ್ಟು ಹಿನ್ನೆಲೆಗಳು ಹೊರಗೆ ಬರ್ತವೆ. ನೋಡಿ, ನಿಮಗೊಂದು ಕಾಮನ್ ಫ್ಯಾಕ್ಟರ್ ಅನ್ನೋದು ಕಾಣಿಸ್ತಾ ಇಲ್ಲ. ಅರೆಸ್ಟ್ ಆಗಿರುವವರ ಪೈಕಿ 6 ಜನ 5 ರಾಜ್ಯದವರು. 6 ಜನ 5 ರಾಜ್ಯದವರು. 6 ಜನ ಎಲ್ಲರೂ ಒಂದೇ ಕಡೆ ಇದ್ರ? ಇಲ್ಲ. ಒಂದೇ ಕಡೆ ಓದಿದ್ರ? ಇಲ್ಲ. ಒಂದೇ ಕಡೆ ನೌಕರಿ ಮಾಡಿದ್ರ? ಇಲ್ಲ. ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್? ಸೋಷಿಯಲ್ ಮೀಡಿಯಾದಲ್ಲಿ ಸೇಮ್ ಕೈಂಡ್ ಆಫ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆಯಂತೆ. ಆ ಪೇಜನ್ನು ಲೈಕ್ ಮಾಡಿರೋರ ಪೈಕಿ ಇವರು ಕಾಮನ್ ಆಗಿದ್ರು.
ಆ ನಂತರ ಪರ್ಸ್ನಲ್ ಚಾಟ್ ಆಗಿರಬೇಕು. ಚಾಟ್ ಮಾಡಿದ ಮೇಲೆ ಸಿಗ್ನಲ್ ಆ್ಯಪ್ನ ಮೂಲಕ ಒಬ್ರಿಗೊಬ್ಬರು ಸಂಪರ್ಕಕ್ಕೆ ಬಂದಿದ್ದಾರೆ. ಅಲ್ಲಿ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿರ್ತವೆ. ನೀಲಮ್ ಕೌರ್, ಸಾಗರ್ ಶರ್ಮಾ, ಲಲಿತ್ ಈ 3 ಜನ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದವರಂತೆ. ಏನಾದರೂ ಮಾಡಬೇಕು ಅಂತಿದ್ರು. ಇಂಥ ಕೆಲಸ ಮಾಡಿದ್ದಾರೆ. ಏನಾದರೂ ಮಾಡಬೇಕು ಇಂಥ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇದು ಅಚಾನಕ್ಕಾಗಿ ಆಗಿದ್ದಲ್ಲ. ವರ್ಷಗಟ್ಟಲೆ ಪ್ರಿಪರೇಷನ್ ನಡೆದಿದೆ. ಅಟ್ಲೀಸ್ಟ್ 1.5 ವರ್ಷದ ಪ್ರಿಪರೇಷನ್ ಆಗಿದೆ ಇದಕ್ಕೆ. ಹೋದ ವರ್ಷ 2022 ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಮೂಲಕ ಒಬ್ಬರಿಗೊಬ್ಬರು ಪರಿಚಯ ಆಗಿದ್ದಾರೆ. ಬೇರೆ ಬೇರೆ ವರ್ಷನ್ಸ್ ಇದ್ದಾವೆ. ಅಂದರೆ ಇನ್ಸ್ಟಾಗ್ರಾಮ್ ಮೂಲಕ ಕೆಲವರು ಪರಿಚಯ ಆದರು, 2 ಗುಂಪುಗಳಾಗಿದ್ದು 2 ಗುಂಪು ಕಾಮನ್ ಫ್ರೆಂಡ್ ಕಾರಣಕ್ಕಾಗಿ ಒಬ್ಬರಿಗೊಬ್ಬರು ಪರಿಚಯಕ್ಕೆ ಬಂದರು, ಇತ್ಯಾದಿ ಇತ್ಯಾದಿ. ಒಟ್ಟಿನಲ್ಲಿ ಕಳೆದ ವರ್ಷದ ಆರಂಭದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆಗಿದ್ದಾರೆ. ಅದೇ ಟೈಮಿಗೆ ಈ ಮೈಸೂರಿನ ಪ್ರತಿಭೆ ಮನೋರಂಜನ್ ಒಂದು ಸಲ ಪಾರ್ಲಿಮೆಂಟಿಗೆ ಹೋಗಿ ಬಂದಿದ್ದಾನೆ. ಅದು ಈ ವರ್ಷ ಮಾರ್ಚ್ನಲ್ಲಿ. ಸೇಮ್ ಪ್ರತಾಪ್ ಸಿಂಹ ಅವರ ಆಫೀಸ್ನಿಂದ ಪಾಸ್ ತಗೊಂಡು ಪಾರ್ಲಿಮೆಂಟಿಗೆ ಹೋಗಿದ್ದಾನೆ. ಸದನ ನಡೀತಾ ಇರುವಾಗ ಲೋಕಸಭೆಗೆ ಹೋಗಿದ್ದಾನೆ. ಅಲ್ಲಿ ಅವನು ಇಡೀ ಸೆಕ್ಯೂರಿಟಿ ಹೆಂಗಿದೆ ಅನ್ನೋದನ್ನು ಗಮನಿಸಿದ್ದಾನೆ. ಮೆಟಲ್ ಡಿಟೆಕ್ಟರ್ಸ್ ಎಲ್ಲೆಲ್ಲಿದ್ದಾವೆ, ಏನೇನು ಚೆಕ್ ಮಾಡ್ತಾರೆ, ಏನೇನನ್ನು ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ, ಎಲ್ಲವನ್ನೂ ಅಬ್ಸರ್ವ್ ಮಾಡಿದ್ದಾನೆ. ಅವನಿಗೆ ಒಂದು ವಿಷಯ ಗೊತ್ತಾಗಿದೆ. ಮೆಟಲ್ ಡಿಟೆಕ್ಟರ್ನಲ್ಲಿ ಮೆಟಲ್ ಏನೂ ಬಿಡೋದಿಲ್ಲ, ಮೊಬೈಲ್ ಬಿಡೋದಿಲ್ಲ, ಪರ್ಸ್ ಬಿಡೋದಿಲ್ಲ, ಲೋಹ ಅನ್ನುವಂಥದ್ದು ಏನೂ ಬಿಡೋದಿಲ್ಲ. ನಿಮ್ಮ ಜೇಬಿನಲ್ಲಿ ಕಾಯಿನ್ಸ್ ಇದ್ರೂ ಒಳಗೆ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ, ಎಲ್ಲವನ್ನೂ ತೆಗೆಸಿಟ್ಬಿಡ್ತಾರೆ. ಅದಾದ ಮೇಲೆ ಫಿಸಿಕಲ್ ಚೆಕ್ ಆಗುತ್ತೆ. ಮುಟ್ಟಿ ನೋಡ್ತಾರೆ. ಹಿಂಗೆ ಮುಟ್ಟಿ ನೋಡುವಂಥವರು ಮೇಲಿನಿಂದ ನೋಡ್ತಾ ನಾವು ಕಾಫ್ ಮಸಲ್ ಹೇಳ್ತೀವಲ್ಲ, ಮೊಳಕಾಲು ಕೆಳಗೆ ಮೀನಖಂಡ, ಅಲ್ಲಿ ತನಕ ಚೆಕ್ ಮಾಡ್ತಾರೆ. ಅಲ್ಲಿಂದ ಕೆಳಗೆ ಹೋಗೋದಿಲ್ಲ, ಅಲ್ಲಿಂದ ಕೆಳಗೆ ಚೆಕ್ ಮಾಡೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾನೆ ಅವನು. ಮಾರ್ಚ್ನಲ್ಲಿ ಇದು. ಜುಲೈನಲ್ಲಿ ಸಾಗರ್ ಶರ್ಮಾ ಲಖನೌದಿಂದ ಡೆಲ್ಲಿಗೆ ಬಂದಿರ್ತಾನೆ. ಮನೋರಂಜನ್ ಅವನ್ನ ಕರ್ಕೊಂಡು ಇನ್ನೊಂದು ಸಲ ಲೋಕಸಭಾಗೆ ಹೋಗಿದ್ದಾನೆ. ಸಾಗರ್ ಶರ್ಮಾಗೂ ತೋರಿಸಿದ್ದಾನೆ ಹೆಂಗಿರುತ್ತೆ ನೋಡಿ ಸೆಕ್ಯೂರಿಟಿ ಅಂತ. ಅದಾದ ಮೇಲೆ ಪ್ಲ್ಯಾನ್ ರೆಡಿಯಾಗಿದೆ ಇವ್ರದ್ದು. ಈಗ ಮೊನ್ನೆ ಡಿಸೆಂಬರ್ 10ನೇ ತಾರೀಕು ಮೊದಲೇ ಡಿಸ್ಕಸ್ ಮಾಡ್ಕೊಂಡಿರ್ತಾರೆ ಇವರು. 10ನೇ ತಾರೀಕು ಇಂಡಿಯಾ ಗೇಟ್ ಹತ್ರ ಎಲ್ಲರೂ ಮೀಟ್ ಆಗಿದ್ದಾರೆ. ಆವತ್ತೇ ಮಹಾರಾಷ್ಟ್ರದಿಂದ ಆ ಸ್ಮೋಕ್ ಬಾಂಬನ್ನು ಅಮೋಲ್ ಶಿಂದೆ ತಗೊಂಡು ಬಂದಿದ್ದ. ಎಲ್ಲರೂ ಮಾತಾಡಿಕೊಂಡು ಗುರುಗ್ರಾಮದಲ್ಲಿ ವಿಕ್ಕಿ ಶರ್ಮಾ ಮನೆಗೆ ಹೋಗಿದ್ದಾರೆ. ವಿಕ್ಕಿ ಶರ್ಮಾ ಮನೆಯಲ್ಲಿ ಎಲ್ಲ ಫೈನಲ್ ಸ್ಕೆಚ್ ಆದಂಗಿದೆ. 12ನೇ ತಾರೀಕು ಮನೋರಂಜನ್ ಬಂದು, ಅಂದರೆ ಘಟನೆ ನಡೆಯೋ ಹಿಂದಿನ ದಿವಸ, ಪ್ರತಾಪ್ ಸಿಂಹ ಆಫೀಸ್ನಿಂದ ಪಾಸ್ ತಗೊಂಡಿದ್ದಾನೆ. ಪಾಸ್ ತಗೊಂಡಿದ್ದಕ್ಕೂ ಅವ್ರು ಕೊಡಲ್ಲ ಅಂತಿದ್ರಂತೆ. ಇವನು ಮೈಸೂರಿಂದ ಎಲ್ಲ ಫೋನ್ಗೇನು ಮಾಡಿಸಿದ್ದಾನೆ. ಆವತ್ತೇನಾದರೂ ಪ್ರತಾಪ್ ಸಿಂಹ ಅವರ PS ಸಾಗರ್ ಸ್ವಲ್ಪ ಹಠ ಹಿಡಿದು ಏನಾಗುತ್ತೆ ಕಣಯ್ಯ ನಿನಗೆ ಪಾಸ್ ಕೊಡಿಸಲ್ಲ ನಾನು ಅಂದುಬಿಟ್ಟಿದ್ರೆ ಈ ಘಟನೆ ಆಗ್ತಿರಲಿಲ್ಲ. ತುಂಬ ಗಂಟು ಬಿದ್ದಿದ್ದಾನೆ. ಪಾಸ್ ತಗೊಂಡಿದ್ದಾರೆ, ಒಳಗೆ ಹೋಗಿದ್ದಾರೆ, ಆಮೇಲೆ ಏನೇನು ನಡೆದಿದೆ ಅನ್ನೋದೆಲ್ಲ ನಿಮಗೆ ಗೊತ್ತು. ಇದು ಅಷ್ಟೇನಾ ಪರಿಚಯ? ಇಲ್ಲ. ಇವರು ಮೈಸೂರಿಗೂ ಬಂದಿದ್ದರು. ಇವರ ಪೈಕಿ ಯಾರ್ಯಾರು ಬಂದಿದ್ದರು ಅನ್ನೋದು ಖಚಿತ ಆಗಬೇಕು. ಆದರೆ ಸಾಗರ್ ಶರ್ಮಾ ಬಂದಿದ್ದು 100% ಕನ್ಫರ್ಮ್. ಮನೋರಂಜನ್ನು ಸಾಗರ್ ಶರ್ಮಾ ಒಳಗಡೆ ಹೋಗಿದ್ದು. ಈ ವೈರಲ್ ಆಗಿರುವ ದೃಶ್ಯಗಳನ್ನು ಏನು ನೋಡ್ತಿದ್ದೀರಲ್ಲ ನೀವು, ಪಾರ್ಲಿಮೆಂಟ್ ಒಳಗಡೆ ನುಗ್ಗಿದ್ದು, ಅದು ಸಾಗರ್ ಶರ್ಮಾ. ಅವನು ಮೈಸೂರಿಗೆ ಬಂದಿದ್ದ. ಕಳೆದ ವರ್ಷ ಜೂನ್ 12ನೇ ತಾರೀಕು ಅವನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮೈಸೂರು ಅರಮನೆಯ ಮುಂದೆ ನಿಂತ್ಕೊಂಡಿರುವಂಥ ಫೋಟೋಗಳನ್ನು ಹಾಕ್ಕೊಂಡಿದ್ದಾನವನು. ಅವನು ಬಂದಿದ್ದೇ ಮನೋರಂಜನ್ ಮೀಟ್ ಮಾಡೋಕ್ಕೆ. ಇದೇ ಫೋಟೋಗಳು. ಅವನು ಬಂದಿದ್ದೇ ಮನೋರಂಜನನ್ನು ಮೀಟ್ ಮಾಡೋಕ್ಕೆ. ಮನೋರಂಜನ್ ಮನೆಗೂ ಹೋಗಿದ್ದಾನೆ. ಮನೆಯವರೇ ಕನ್ಫರ್ಮ್ ಮಾಡ್ತಾರೆ ಅದನ್ನ. ಇವನು ಬಂದಿದ್ದ ನಮ್ಮ ಮನೆಗೆ, ಊಟ ಮಾಡ್ದ, ಜಾಸ್ತಿ ಏನೂ ಮಾತಾಡಲಿಲ್ಲ, ಹೋಗ್ಬಿಟ್ಟ. ಮನೋರಂಜನ್ ನಮ್ಮ ಮಗನ ಜೊತೆಗೆ ಬಂದಿದ್ದ ಅಂತ ಅವರೇ ಕನ್ಫರ್ಮ್ ಮಾಡ್ತಾರೆ ಇದನ್ನು. ಮೈಸೂರಿನಲ್ಲಿ ಮನೋರಂಜನ್ ಮನೆಗೆ ಹೋಗಿ ಊಟ ಮಾಡಿದ್ದಾನೆ, ಅವ್ರ ಮನೇಲಿ ಸ್ಟೇ ಮಾಡಿಲ್ಲ.
ಮನೋರಂಜನನ್ನು ಮೀಟ್ ಮಾಡೋದಕ್ಕೆ ಸಾಗರ್ ಶರ್ಮಾ ಒಬ್ಬನೇ ಬಂದಿದ್ನಾ, ನೀಲಂ ಕೌರು ಬಂದಿದ್ಲಾ, ಲಲಿತ್ ಜಾನು ಬಂದಿದ್ನಾ, ವಿಕ್ಕಿ ಶರ್ಮಾ ಮತ್ತು ಆತನ ಹೆಂಡತಿ ವೃಂದಾ ಶರ್ಮಾನೂ ಬಂದಿದ್ರಾ, ಅಮೋಲ್ ಶಿಂದೆ ಬಂದಿದ್ನಾ, ಬಂದಿರಲಿಲ್ವಾ? ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಖಚಿತ ಆಗಬೇಕು. ನೋಡಿ, ಜೂನ್ನಲ್ಲಿ ಬಂದಿದ್ದ, 2022 ಜೂನ್, 1.5 ವರ್ಷದ ಹಿಂದೆ. ಆವಾಗಿನಿಂದ ಸಂಪರ್ಕ, ಷಡ್ಯಂತ್ರವು ಆವಾಗಿನಿಂದಲೇ ನಡೆದಿತ್ತ, ಗೊತ್ತಾಗಬೇಕಿನ್ನು. ಇನ್ನು ಇಂಟ್ರಾಗೇಷನ್ ಇನ್ವೆಸ್ಟಿಗೇಷನ್ ಜೋರಾಗಿ ನಡೀತಾ ಇದೆ. ಮೈಸೂರಿನ ಪ್ರತಿಭೆ ಅಂತೀನಲ್ಲ ನಾನು, ಮನೋರಂಜನ್, ಅವನಿಗೊಂದು ಕ್ರಾಂತಿಯ ಹುಚ್ಚಿತ್ತಂತೆ. ನೀವು ಹುಚ್ಚಿದ್ರಷ್ಟೇ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ. ಮತ್ತು ದುಡಿಯುವ ಅನಿವಾರ್ಯತೆ ಇದ್ದವ್ರಿಗೆ ಇಂಥ ಹುಚ್ಚುಗಳು ಹುಟ್ಟೋದಿಲ್ಲ. ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅನ್ನೋ ತುಡಿತಾ ಇದ್ದವ್ರಿಗೆ ಇಂಥ ಹುಚ್ಚುಗಳು ಇರೋದಿಲ್ಲ. ಇವನಿಗೆ ಅದು ಯಾವುದೂ ಇಲ್ಲ. ಅಪ್ಪ ಮಾಡಿಟ್ಟಿದ್ರು, ಆಸ್ತಿ ಇತ್ತು, ಒಬ್ಬನೇ ಮಗ. ಇವನು ದುಡಿದು ಸಂಬಳ ಬಂದರೆ ಮನೇಲಿ ಒಲೆ ಉರಿಬೇಕು ಅಂತೇನು ಇರಲಿಲ್ಲ. ಮದುವೆ ಇಲ್ಲ, ಮಕ್ಕಳಿಲ್ಲ, ಇರೋದಕ್ಕೊಂದು ಮನೆ ಇತ್ತು. ಬಿಸ್ನೆಸ್ ಮಾಡು ಅಂದರೆ ಉದ್ಯೋಗಕ್ಕಂತೂ ಸೇರ್ಕೊಳ್ಳಿಲ್ಲ, ಇವನು ಡ್ರಾಪ್ ಔಟು. ಬಿಸ್ನೆಸ್ ಮಾಡ್ತೀನಿ ಅಂದಾಗೆಲ್ಲ ಅಪ್ಪ ದುಡ್ಡು ಕೊಟ್ಟಿದ್ದಾರೆ. ಬಿಸ್ನೆಸ್ ಮಾಡದ್ನ ಬಿಟ್ನ, ಲಾಭ ಮಾಡಲಿಲ್ವ ಕೇಳೋದಕ್ಕಿಲ್ಲ ಅಪ್ಪಂಗೆ. 2014 ಎಂಜಿನಿಯರಿಂಗ್ ಡ್ರಾಪ್ ಔಟ್ ಆಗಿತ್ತು. ನೌಕರಿ ಒಂದು ಕಡೆನೂ ನೌಕರಿ ಮಾಡಿಲ್ಲ, ಮದುವೆ ಆಗಿಲ್ಲ, ಯಾವಾಗಲೂ ಒಬ್ಬಂಟಿಯಾಗಿರ್ತಿದ್ದ. ಕಿಕ್ ಬಾಕ್ಸಿಂಗ್ ಏನೋ ಮಾಡ್ತಿದ್ದಂತೆ, ಓದ್ತಾ ಇದ್ದ. ಮನೇಲಿ ಇರ್ತಾ ಇದ್ದದ್ದು ಕಡಿಮೆ, ಮೈಸೂರಿನಲ್ಲಿ ಇರ್ತಾ ಇದ್ದದ್ದು ಕಡಿಮೆ. ಬೆಂಗಳೂರು, ದಿಲ್ಲಿ, ಕೆಲವು ಸಲ ವಿದೇಶಗಳಿಗೂ ಹೋಗಿ ಬಂದಿದ್ದಾನೆ ಅನ್ನೋ ಸುದ್ದಿ ಇದೆ. ಮನೆಗೆ ಬರ್ತಾ ಇದ್ದ ಪೋಸ್ಟ್ಗಳನ್ನು ಬೇರೆ ಅಡ್ರೆಸ್ಸಿಗೆ ಡೈವರ್ಟ್ ಮಾಡಿದ್ದ ಅಂತ ಮಾಹಿತಿಗಳು ಬರ್ತಾ ಇರೋದು. ಈ ಇಂಟೆಲಿಜೆನ್ಸ್ನವ್ರು ಬಂದಿರ್ತಾರೆ, ಎಲ್ಲ ಜಾಲ ಆಡ್ತಾರೆ ಪೂರ್ತಿ. ಬೆಂಗಳೂರಿನಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದಂತೆ, ಆ ರೂಮಿಗೆ ಮನೆಗೆ ಬರ್ತಾ ಇದ್ದ ಪತ್ರಗಳನ್ನು ಡೈವರ್ಟ್ ಮಾಡ್ಕೊಂಡಿದ್ದ ಅಂತ. ಈಗ ಇಂಟೆಲಿಜೆನ್ಸ್ನವ್ರು ಹೋಗಿ ರೂಮ್ ಚೆಕ್ ಮಾಡಿದರೆ ರಾಶಿ ಪುಸ್ತಕಗಳು ಸಿಕ್ಕಿದ್ದಾವೆ. ಚೆಗುವಾರ ಬುಕ್ಕು, ಅದ್ಯಾವುದೋ ಒಂದು ಬರ್ತದೇನೋ ಗೆರಿಲ್ಲಾ ವಾರ್ಫೇರ್ ಬಗ್ಗೆ ಆ ಪುಸ್ತಕ ಇದೆ. ದಾವೂದ್ ಇಬ್ರಾಹಿಮನ ಬಗ್ಗೆ ಪುಸ್ತಕ ಇದೆ. ಇಂಡಿಯಾಸ್ ವಾರ್ ಫಾರ್ ಇಂಡಿಪೆಂಡೆನ್ಸ್ ಇದೆ. ದಿ ಫಾರ್ಗಾಟನ್ ಆರ್ಮಿ, ಸುಭಾಷ್ ಚಂದ್ರ ಬೋಸರ ಸೈನ್ಯಕ್ಕೆ ದಿ ಆರ್ಟ್ ಆಫ್ ವಾರ್ ಕಾಣಿಸುತ್ತೆ ನೋಡಿ ಅಲ್ಲಿ. ಈ ಥರದ ಪುಸ್ತಕಗಳಿದ್ವು. ಯಾವಾಗಲೂ ಓದ್ತಾ ಇರ್ತಿದ್ದ. ಈತನ ತಂದೆ ಅಲ್ಲ, ಒಂದೇ ಕಮ್ಯುನಿಟಿ ಅನ್ನೋ ಕಾರಣಕ್ಕೋ ಏನೋ ಪ್ರತಾಪ್ ಸಿಂಹರಿಗೆ ಪರಿಚಯ. ಮೊನ್ನೆ ಪಾಸ್ ಕೊಡೋಕ್ಕೆ ಆಗಲ್ಲ ಅಂತ ಪ್ರತಾಪ್ ಸಿಂಹ ಅವರ PA ಹೇಳಿದಾಗ ತಂದೆನೇ ಹೇಳಿದ್ರು, ಫೋರ್ಸ್ ಮಾಡಿದ್ರು ಅಂತ, ಬಂದಿದ್ದಾರೆ ಪಾಸ್ ಕೊಟ್ಟುಬಿಡಿ ಅಂತ ಹೇಳಿದ್ರು ಅನ್ನೋ ಸುದ್ದಿ. ದಟ್ ಈಸ್ ಯೆಟ್ ಟು ಬಿ ಕನ್ಫರ್ಮ್ಡ್. ಸ್ಪೀಕರ್ ಎದುರಿಗೆ ಪ್ರತಾಪ್ ಸಿಂಹ ಅಂತೂ ಹಾಗೆ ಹೇಳಿದ್ದಾರೆ ಅಂತ ಸುದ್ದಿ ಇದೆ. ಮನೋರಂಜನ್ ತಂದೆ ನನ್ನ ಮೈಸೂರು ಲೋಕಸಭಾ ಕ್ಷೇತ್ರದವರು, ತಂದೆ ಹೆಸರು ಹೇಳಿ ನನ್ನ ಆಫೀಸ್ನಲ್ಲಿ ಪಾಸ್ ತಗೊಂಡಿದ್ದಾನೆ ಅಂತ ಪ್ರತಾಪ್ ಸಿಂಹ ಅವರು ಹೇಳಿದಾರಂತೆ. ನಮಗೆ ಬಂದ ಮಾಹಿತಿಯ ಪ್ರಕಾರ ಪ್ರತಾಪ್ ಸಿಂಹ ಮತ್ತು ಮನೋರಂಜನ್ ಮುಖಾಮುಖಿ ಆಗೇ ಇಲ್ಲ. ಇನ್ನು ಈ ದಾಳಿ ಮಾಡೋದಕ್ಕಿಂತ 1 ತಾಸು ಮುಂಚೆ ಸಾಗರ್ ಶರ್ಮಾ ಒಂದು ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡಿದ್ದ. ಇಲ್ಲಿ ಕಾಣಿಸುತ್ತೆ ನೋಡಿ, ಜೀತೆ ಯಾ ಹಾರೆ ಪರ್ ಕೋಶಿಶ್ ತೋ ಜರೂರಿ ಹೈ, ಸೋಲ್ತೀವೋ ಗೆಲ್ತೀವೋ ಪ್ರಯತ್ನ ಮುಂದುವರಿಬೇಕು. ಅಬ್ ದೇಖನಾ ಹೈ ಯೆ ಸಫರ್ ಕಿತ್ನಾ ಹಸೀನ್ ಹೋಗಾ, ಈಗ ನೋಡಬೇಕು ಈ ಪ್ರಯಾಣ ಎಷ್ಟು ಸುಂದರವಾಗಿರುತ್ತದೋ. ನೋಡ್ತಿರ್ತಾನೀಗ ಪ್ರಯಾಣ, ನೋಡ್ತಿರ್ತಾನೀಗ ಹೆಂಗಿರುತ್ತೆ ಅಂತ. ಉಮ್ಮೀದ್ ಹೈ ಫಿರ್ ಮಿಲೆಂಗೆ, ಮತ್ತೆ ಭೇಟಿಯಾಗುವ ಭರವಸೆ ಇದೆ ಅಂತ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕ್ಕೊಂಡಿದ್ದಾನೆ. ಇನ್ಸ್ಟಾಗ್ರಾಮು ವಾಟ್ಸಪ್ಪು ಯಾವುದೋ ಒಂದು ಸ್ಟೇಟಸ್ ಹಾಕ್ಕೊಂಡಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.